ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಮಧ್ವರ ಜೀವನ ಚರಿತ್ರೆ ಹಾಗೂ ಅವರ ಗ್ರಂಥಗಳ ಪರಿಚಯವನ್ನು ಮಾಡಲಿಕ್ಕೆ ಶುರು ಮಾಡಿದ್ವಿ. ಅದರಲ್ಲಿ ಅವರ ಜನನದ ನಾಮ ವಾಸುದೇವ ಅಂತ ಹೇಗಾಯಿತು ಎಲ್ಲವನ್ನು ನೋಡಿದ್ವಿ. ಈಗ ಮುಂದೆ ಅವರಿಗೆ ಪೂರ್ಣಪ್ರಜ್ಞಾ ಆನಂದ ತೀರ್ಥ ಅಥವಾ ಮಧ್ವ ಅನ್ನೋದು ಹೆಸರು ಹೇಗೆ ಬಂತು, ಅಲ್ಲಿಂದ ಮುಂದೆ ಏನೇನಾಯಿತು ಅನ್ನೋದನ್ನು ನೋಡೋಣ. ವಟುವಾದ ವಾಸುದೇವನಿಗೆ ಬಾಲ್ಯದಲ್ಲೇ ಆಧ್ಯಾತ್ಮದತ್ತ ಒಲವು ಬಹಳವಾಗಿತ್ತು. ವಿರಕ್ತಿ ಮಾರ್ಗದ ಸೆಳೆತ ತುಂಬ ಇತ್ತು. ಜೊತೆಗೆ ಅತಿಮಾನುಷವಾದ ಪ್ರತಿಭಾಶಕ್ತಿ ಇತ್ತು. ತಂದೆ ತಾಯಿ ತನ್ನ ಮಗ ಸಂಸಾರಿಯಾಗಬೇಕೆಂದು ಬಯಸಿದರೆ ಜಗತ್ತೇ ನನ್ನ ಸಂಸಾರ ಎಂದು ವಾಸುದೇವ ಮನೆಯಿಂದ ದೂರ ನಡೆದ. 11 ಎಳೆ ವಯಸ್ಸಿನಲ್ಲೇ ಸೌಮ್ಯ ಸಂವತ್ಸರದಲ್ಲಿ ಕ್ರಿಸ್ತಶಕ 1249 ಉಡುಪಿ ಪರಿಸರದಲ್ಲಿ ಆಗ ವಿಖ್ಯಾತವಾಗಿದ್ದ ಅಚ್ಯುತಪ್ರಜ್ಞ ಯತಿಗಳಿಂದ ಸನ್ಯಾಸ ದೀಕ್ಷೆ ಪಡೆದ ಗುರು ಅಚ್ಯುತಪ್ರಜ್ಞರು ವಟು ವಾಸುದೇವನಿಗೆ ಆಶ್ರಮ ಕಾಲದಲ್ಲಿ ಪೂರ್ಣಪ್ರಜ್ಞಾ ಅನ್ನೋ ನಾಮಕರಣವನ್ನು ಮಾಡಿದರು. ಇಲ್ಲಿ ತಾಯಿ ಹೆಸರು ಸತ್ಯವತಿ ಎಂದು ಸೂಚ್ಯವಾಗಿ ಹೇಳಬಹುದೇ ಆಗಿದ್ರೂ ಇದು ಒಂದು ಊಹೆ ಮಾತ್ರ, ಅದು ಗಮನಿಸಬೇಕಾದ ಮಾತು. ಹಾಗಾಗಿ ಇನ್ನೊಂದೇನೆಂದರೆ ಇಲ್ಲಿ ಸಂವತ್ಸರ ಕ್ರಿಸ್ತಶಕ 1249 ಅಂತಿದೆ. ಅದಕ್ಕೆ ಒಂದು ಮಾನದಂಡವಾಗಿ ಏನಪ್ಪ ಅಂದರೆ ಭೂಸುತೇಂದ್ರೋಪನೀತೋ ಯಸ್ತ ಏಕಾದಶಾಬ್ಧೇಕೆ ಸೌಮ್ಯೆ ಜಾಗ್ರಹ ಭಗವಾನ್ ಸ್ತುರೀಯ ಶ್ರೇಯಮ ಉತ್ತಮಂ ಅಂತ ಹೇಳಿ ಹನುಮಧ್ವ ವಿಜಯದ 5ನೇ ಶ್ಲೋಕ ಹೇಳ್ತಾ ಇದೆ. ಅದು ಒಂದೇ ಅಲ್ಲ, ಇಲ್ಲಿ ಇನ್ನೊಂದು ಅಚ್ಯುತ ಪ್ರಜ್ಞಾ ಅನ್ನುವಂಥದ್ದು ಆ ಯತಿಗಳು ಅಂತ ಹೇಳ್ತಾ ಇದ್ದೆ. ಅಲ್ಲಿ ಸನ್ಯಾಸ ದೀಕ್ಷೆ ಪಡೆದರು ಅಂತ. ಅಲ್ಲಿ ಇವರ ಹೆಸರು ಕೆಲವು ಕಡೆ ಎಲ್ಲ ಕಡೆಯೂ ಸುಮಾರಷ್ಟು ಕಡೆ ಅಚ್ಯುತ ಪ್ರಜ್ಞರ ಬದಲಿಗೆ ಅಚ್ಯುತ ಪ್ರೇಕ್ಷ ಅಂತ ಇದೆ. ಅದು ಅರ್ವಾಚೀನ ಗ್ರಂಥದಲ್ಲಿ ಬಂದಂಥದ್ದು. ಪ್ರಾಚೀನರು ಹೇಳುವಂಥದ್ದು ಅವರ ಹೆಸರು ಅಚ್ಯುತ ಪ್ರಜ್ಞಾ, ಅಚ್ಯುತ ಪ್ರೇಕ್ಷ ಅಲ್ಲ. ಅದರಿಂದ ಮಧ್ವವಿಜಯದ ಒಂದು ಶ್ಲೋಕ ಈ ಒಂದು ಭ್ರಮೆಗೆ ಕಾರಣ. ಅದು ಅವರು ಹೇಳಿದ್ದ ರೀತಿಯೇ ಬೇರೆ. ಅಲ್ಲಿ ಮಾಮ ಮಾತ್ರಾಚು ಮರ್ಥೇತೋಪಿಯಂ ಜನೋತ್ಯ ಪ್ರೇಕ್ಷಕ ಮುದಾಹರತ್ ಸ್ಫುಟಂ ಅಂತ ಮಧ್ವವಿಜಯದಲ್ಲಿ ಹೇಳಿದ್ರೆ, ಅದರ ಈ ಪದ್ಯ ಟೀಕೆ ವೇದಾಂತಕಾರರು ಏನಂದರೆ ಅಚ್ಯುತ ಪ್ರೇಕ್ಷಂ ಎಂಬ ಅಚ್ಯುತ ಪ್ರಜ್ಞ ನಾಮಕ ಮಿಥ್ಯರ್ಥ ಅಂತ ಮಾಡಿಬಿಟ್ರು ಅದನ್ನು. ಇದರಿಂದ ಯತಿಗಳು ಅಚ್ಯುತನನ್ನು ಕಂಡವರು ಎಂಬಷ್ಟು ಗೌರವದಿಂದ ಜನ ಅವರನ್ನು ಕಾಣುತ್ತಿದ್ದರು ಎನ್ನುವ ಭಾವವನ್ನು ಬಿಂಬಿಸುವುದಕ್ಕಾಗಿ ಮಧ್ವವಿಜಯ ಹೇಳಿದ್ರೆ ಅವರು ಅಚ್ಯುತ ಪ್ರೇಕ್ಷ ಅಂತಲೇ ಮಾಡಿಬಿಟ್ರು ಅವ್ರ ಹೆಸರನ್ನ. ಅದಲ್ಲ, ಅಚ್ಯುತ ಪ್ರಜ್ಞಾ ಅಂತ ಅವರ ಸನ್ಯಾಸ ಗುರುಗಳ ಹೆಸರು. ಅದರಿಂದ ಅಲ್ಲಿ ಆಶ್ರಮ ಸ್ವೀಕಾರವಾದ ಮೇಲೆ ಬರೀ 40 ದಿನಗಳಷ್ಟೇ ಸಂದಿವೆ ಇನ್ನೂ. ಆಗ ಒಂದು ಮಹತ್ವದ ಘಟನೆ ನಡೆಯುತ್ತೆ. ವಾಸುದೇವ ಪಂಡಿತ ಮುಂತಾದ ದೇಶವಿಖ್ಯಾತ ತರ್ಕ ವಿದ್ವಾಂಸರು ತಮ್ಮನ್ನು ವಾದದಲ್ಲಿ ಗೆದೆಯಬಲ್ಲ ಪಂಡಿತರನ್ನು ಹುಡುಕುತ್ತಾ ಉಡುಪಿಗೆ ಬಂದರು. ಎಲ್ಲೆಡೆಯೂ ಜಯಬೇರಿ ಬಾರಿಸಿ ಬಂದಿದ್ದ ಈ ಸೊಕ್ಕಿನ ವಿದ್ವಾಂಸರನ್ನು 11 ಪುಟ್ಟ ಯತಿ ಪೂರ್ಣಪ್ರಜ್ಞರು ತರ್ಕದಲ್ಲಿ ಸೋಲಿಸ್ತಾರೆ. ಈ ಪುಟ್ಟ ಯತಿ ಈ ಲೌಕಿಕ ಪ್ರತಿಭೆಯನ್ನು ಸಂತಸಗೊಂಡ ಗುರುಗಳು ಅಚ್ಯುತ ಪ್ರಜ್ಞರು ಪೂರ್ಣಪ್ರಜ್ಞಾ ಅನ್ನುವ ಹೆಸರನ್ನ ವೇದಾಂತ ಸಾಮ್ರಾಜ್ಯಕ್ಕೆ ಅವರು ಪಟ್ಟಾಭಿಷೇಕ ಮಾಡಿದ್ರು. ಆಗ ಅವರ ಪಟ್ಟಾಭಿಷೇಕ ಮಾಡಿದಾಗ ಅವರ ಹೆಸರು ಆನಂದ ತೀರ್ಥ ಅಂತ ಕೊಟ್ಟರು. ಇನ್ನೊಮ್ಮೆ ಬುದ್ಧಿಸಾಗರವೆಂಬ ಬೌದ್ಧ ವಿದ್ವಾಂಸ ಅಚ್ಯುತ ಪ್ರಜ್ಞರ ಮಠಕ್ಕೆ ಬಂದಿದ್ದ. ಅಲ್ಲಿ ಮೊದಲು ವೈದಿಕ ಧರ್ಮಾಲಯಾಂಬಿವಾಗಿದ್ದರು. ಅನಂತರ ಬುದ್ಧಿಸಾಗರನ ಜೊತೆ ವಾದದಲ್ಲಿ ಸೋತು ಅವನ ಶಿಷ್ಯನಾಗಿ ಬುದ್ಧ ಧರ್ಮವನ್ನು ಸ್ವೀಕರಿಸಿದ್ದ ಅನ್ನೋ ವಾದ ಬರುತ್ತೆ. ಅಲ್ಲಿ ತರ್ಕ ವಿದ್ವಾಂಸರು ಅವನ ಜೊತೆಗಿದ್ದ ದೇಶದ ಎಲ್ಲೆಡೆಯಲ್ಲಿ ಸಂಚರಿಸಿ ವಾದಗಳಲ್ಲಿ ಜಯಪತ್ರ ಪಡೆದು ಬಂದ ಆ ಬೌದ್ಧ ವಿದ್ವಾಂಸನನ್ನು ಪೂರ್ಣಪ್ರಜ್ಞರು ಅಂದರೆ ಆನಂದ ತೀರ್ಥರು ನಿರುತ್ತರಗೊಳಿಸ್ತಾರೆ. ಅಚ್ಯುತ ಪ್ರಜ್ಞರಿಗೆ ಆದ ಆನಂದಕ್ಕೆ ಪಾರವೇ ಇರಲಿಲ್ಲ. ಆಗ ಅವರು ಪಟ್ಟಾಭಿಷೇಕ ಕಾಲದಲ್ಲಿ ಅವರಿಗೆ ಅಂಥ ಆನಂದವನ್ನು ಕೊಟ್ಟಂಥ ಇವನಿಗೆ ಪೂರ್ಣಪ್ರಜ್ಞರನ್ನ ಪಟ್ಟಾಭಿಷೇಕ ನಾಮವಾಗಿ ಆನಂದ ತೀರ್ಥ ಎಂದು ಕರೆದಿದ್ದು ಸಾರ್ಥಕವಾಯಿತು ಅಂತ ಹೇಳ್ತಾರೆ. ಹೀಗೆ ಆಚಾರ್ಯರ ಸನ್ಯಾಸದ ನಾಮ ಪೂರ್ಣಪ್ರಜ್ಞಾ, ಪಟ್ಟಾಭಿಷೇಕದ ನಾಮ ಆನಂದ ತೀರ್ಥ. ಆಚಾರ್ಯರು ತಾನೇ ಮೆಚ್ಚಿ ಆವಿಷ್ಕರಿಸಿ ಒಂದು ವೈದಿಕ ನಾಮವನ್ನು ಅವರೇ ಕೊಟ್ಕೊಂಡ್ರು. ಈಗ ನಾವೇನಂತ ಕರಿತೀವಿ ಪೆನ್ ನೇಮ್ ಅಂತ ಕಾವ್ಯನಾಮ, ಅದನ್ನು ಅವರು ಮಧ್ವ ಅಂತ ಕರ್ಕೊಂಡ್ರು. ವೇದಗಳಲ್ಲಿ ಇದು ಉಲ್ಲೇಖಗೊಂಡಿದೆ. ಆಚಾರ್ಯರಿಗೆ ಪ್ರಿಯವಾದ ಈ ಹೆಸರಿನಿಂದಲೇ ಅವರು ಮುಂದೆ ವಿಖ್ಯಾತವಾದರು. ಅಂದರೆ ಇಲ್ಲೇನೆಂದರೆ ಗುರುಪರಂಪರೆಯ ಹಿಂದಿನ ಯತಿಗಳು ಪ್ರಜ್ಞಾ ಎಂಬ ಶಬ್ದ ಹೊಂದಿದೆ. ಉದಾಹರಣೆ ಸತ್ಯಪ್ರಜ್ಞಾ, ಆಚಾರ್ಯರ ಆಶ್ರಮ ನಾವು ಪೂರ್ಣಪ್ರಜ್ಞಾ. ಅದರಿಂದ ಇಲ್ಲಿ ಅಚ್ಯುತ ಪ್ರಜ್ಞಾ ಅನ್ನೋದು ಬಹಳ ಔಚಿತ್ಯದ ಹೆಸರು. ಹೀಗೆ ಇವರು ಮಧ್ವ ಅಂತ ಹೆಸರು ಕೊಟ್ಟಿದ್ದು ಎಲ್ಲಿ ಬಂದಿದೆ ಅಂದರೆ ಯದೀಮನ ಪ್ರದೀವೋ ಮಧ್ವ ಅದವೇ ಗುಹಾ ಸಂತಂ ಮಾತರಿಶ್ವ ಮಥಾಯತಿ ಅನ್ನೋದು ಒಂದು
ಇದು ವೇದಗಳಲ್ಲಿ ಬಂದಿರುವಂತಹ ಮಾತು. ಅದು ಮಧ್ವರು ಅನ್ನೋರು ಬರ್ತಾರೆ ಅಂತ. ಹಾಗೆ ಇದು ಮಧ್ವ ಅನ್ನೋ ಹೆಸರನ್ನು ಅವ್ರಿಗವರೇ ಕೊಟ್ಕೊಂಡ್ರು. ಪ್ರಮುಖ ಕ್ಷೇತ್ರಗಳನ್ನು ಮಧ್ವ ಅನ್ನೋ ಹೆಸರು ಗುರುಗಳಿಟ್ಟಿದ್ದಲ್ಲ, ಜ್ಞಾಪಕ ಇರಲಿ. ಗುರುಗಳು ಮೊದಲು ಸನ್ಯಾಸಾಶ್ರಮ ಕೊಟ್ಟಾಗ ಇಟ್ಟ ಹೆಸರು ಪೂರ್ಣಪ್ರಜ್ಞ. ಆದರೆ ಅವರನ್ನು ವೇದಾಂತ ಸಾಮ್ರಾಜ್ಯಕ್ಕೆ ಪಟ್ಟಾಭಿಷೇಕ ಮಾಡಿದಾಗ ಕೊಟ್ಟ ಹೆಸರು ಆನಂದ ತೀರ್ಥ. ಆಚಾರ್ಯರು ಅವರಿಗವರೇ ಕೊಟ್ಟುಕೊಂಡಂಥ ಪೆನ್ ನೇಮು ಮಧ್ವ ಅಂತ. ಪ್ರಮುಖ ಕ್ಷೇತ್ರಗಳನ್ನು ಸಂದರ್ಶಿಸಿದರು. ಅದಾದ ಮೇಲೆ ಅವರು ಅಲ್ಲಿ ಹೋದಡೆಯಲ್ಲೆಲ್ಲ ಪ್ರವಚನಗಳನ್ನು ನಡೆಸಿ ತನ್ನ ತತ್ವವಾದವನ್ನು ಸಂದೇಶವನ್ನು ತಲುಪಿಸಿದ್ರು. ಇದರಿಂದ ಇಡೀ ಭಾರತದಲ್ಲಿ ವಿದ್ವಾಂಸರಲ್ಲಿ ಹೊಸ ಚರ್ಚೆಗೆ ನಾಂದಿ ಆಯಿತು. ಇದು ಅವರ ಇಡೀ ಒಂದು ಸಂಚಾರದ ವಿಚಾರ. ಕೆಲವು ಹಳೆಯ ನಂಬಿಕೆಗಳನ್ನು ಆಚಾರ್ಯರು ಸ್ಪಷ್ಟವಾಣಿಯಿಂದ ಖಂಡಿಸಿದರು. ಆಧ್ಯಾತ್ಮವನ್ನು ಮೂಢನಂಬಿಕೆಗಳ ಜೊತೆ ಸೇರಿಸ್ಕೂಡ್ದು ಅಂತ ಮೊದಲು ಹೇಳಿದವರೇ ಆಚಾರ್ಯರು. ಪರಿಣಾಮವಾಗಿ ಕೆಲವು ಸಂಪ್ರದಾಯವಾದಿಗಳಿಂದ ಉಗ್ರ ವಿರೋಧವೂ ಬಂದದ್ದುಂಟು ಆವಾಗ. ಅದಕ್ಕೆ ಯಾವ ಕ್ಷುದ್ರ ಬೆದರಿಕೆಗೂ ಅವರು ಸೊಪ್ಪು ಹಾಕದೆ ಎಲ್ಲವನ್ನೂ ಆಚಾರ್ಯರು ದಿಟ್ಟತನದಿಂದಲೇ ಎದುರಿಸಿದ್ರು. ಆಚಾರ್ಯ ಮಧ್ವರ ಬಗೆಯಾಳದಲ್ಲಿ ಬಹುಕಾಲದಿಂದ ಹುದುಗಿದ್ದ ಬಯಕೆ ಈ ಸಂಚಾರದಿಂದ ದೃಢವಾದ ನಿರ್ಧಾರವಾಗಿ ರೂಪುಗೊಂಡಿತು. ಈ ತತ್ವಜ್ಞಾನದ ಮಾರ್ಗದಲ್ಲಿ ಮೂಢನಂಬಿಕೆಗಳನ್ನು ತೊಡೆದು ಹಾಕಬೇಕು, ನಿಜವಾದ ತತ್ವ ಪ್ರಸಾರಕ್ಕಾಗಿ ಇಡೀ ಬದುಕನ್ನು ಮುಡುಪಾಗಿಡಬೇಕು ಅಂತ ತೀರ್ಮಾನಗೈದಂಥವ್ರವರು. ನಿರ್ಧಾರ ತೊಟ್ಟು ಆ ಉಡುಪಿಗೆ ಮರಳಿ ಬಂದ ಆಚಾರ್ಯರು ಮೊದಲು ಮಾಡಿದ ಕೆಲಸ ಭಗವದ್ಗೀತೆಗೆ ಭಾಷ್ಯ ರಚನೆ ಮಾಡಿದ್ರು. ಮುಂದೆ ಬದರಿಗೆ ಸೆಳೆತ ಬರುತ್ತೆ. ಅವರು ಮೊದಲು ರಚನೆ ಮಾಡಿದ ಕಾವ್ಯ ಭಗವದ್ಗೀತೆಗೆ ಭಾಷ್ಯ. ಅದನ್ನೇ ಅವರು ಗೀತಾ ಭಾಷ್ಯ ಅಂತ ಕರೆದ್ರು. ಅಲ್ಲಿಂದ ಮುಂದೇನಾಗುತ್ತೆ ಅಂದರೆ ಬದರಿ ಕಡೆಗೆ ಅವರ ಸೆಳೆತ ಬರುತ್ತೆ. ಮುಂದೆ ಉತ್ತರ ಭಾರತದ ಎಲ್ಲೆಡೆ ಸಂಚಾರ ಮಾಡಿ ವೇದ ಧರ್ಮದ ಸಂದೇಶಗಳನ್ನು ಮುಟ್ಟಿಸಬೇಕು ಎಲ್ರಿಗೂ ಅಂತ ಹೇಳಿ ಆಚಾರ್ಯರು ಬಯಸಿದ್ರು. ಆಚಾರ್ಯರಿಗೆ ಬದರಿ ಆಕರ್ಷಣೆ. ಹಿಮಾಲಯದ ಕಂದರದಲ್ಲಿ ನಾರಾಯಣನ ನೆಲೆ, ವ್ಯಾಸಾಶ್ರಮ ಇವನ್ನೆಲ್ಲ ಕಾಣಬೇಕು, ನೋಡಬೇಕು ಅನ್ನೋ ಹಾತುರಿಕೆಯಿಂದ ತಾನು ಬರೆದ ಗೀತಾಭಾಷ್ಯವನ್ನು ತಗೊಂಡು ಹೋಗಿ ವೇದವ್ಯಾಸರಿಗೆ ಕಾಣಿಕೆಯಾಗಿ ಅರ್ಪಿಸಬೇಕು ಎನ್ನುವ ಬಯಕೆಯಿಂದ ಹೊತ್ತು ಆಚಾರ್ಯರು ನೇರ ಬದರಿಯತ್ತ ತೆರಳಿದ್ರು. ಅಲ್ಲಿ 48 ದಿನಗಳ ಕಾಲ ಕಾಷ್ಟ ಮೌನವನ್ನು ಆಚರಿಸಿದ್ದಾರೆ ಆಚಾರ್ಯರು. ಕಾಷ್ಟ ಮೌನ ಅಂದರೆ ಬೇರೆ ಮೌನ ಅಂದರೆ ಕೈ ಬಾಯಿ ಕಣ್ಣು ಸೊನ್ನೆ ಮಾಡಾರು ಇರುತ್ತೆ. ಇಲ್ಲಿ ಕಾಷ್ಟ ಮೌನ ಅಂದರೆ ಒಂದು ಕಡ್ಡಿ, ಒಂದು ಮರದ ತುಂಡು ಹೇಗೆ ಬಿದ್ದಿರುತ್ತೆ ನೆಲದ ಮೇಲೆ ಅಲ್ಲಾಡ್ದಿರ ಕಾಷ್ಟ ಮೌನ. ಕೂತವರು ಜರುಗಲೇ ಇಲ್ಲ, ಏನಾದರೂ ಸಮಾಧಿ ಸ್ಥಿತಿ, ಧ್ಯಾನ ಮಾಡ್ತಾ ಹಾಗೆ 48 ದಿನಗಳ ಕಾಲ ಕಾಷ್ಟ ಮೌನವನ್ನು ಆಚರಿಸಿದ್ದಾರೆ. ಆ ಥರದ್ದರಲ್ಲಿ ಶಿಥಿಲ ಗಂಗಾ ಸ್ನಾನ, ನಂತರ ವ್ಯಾಸ ಬದರಿಗೆ ಏಕಾಏಕಿಯಾಗಿ ಪ್ರಯಾಣ. ಅಲ್ಲಿಂದ ಮರಳಿದ ಮೇಲೆ ಅವರು ಅಲ್ಲಿಂದ ಕಳಿಸ್ಕೊಟ್ರು ವೇದವ್ಯಾಸರು ಆಚಾರ್ಯರಿಗೆ, ಇನ್ನೂ ನೀನು ಮಾಡೋ ಕೆಲಸ ಬಹಳಷ್ಟಿದೆ ಅಂತೇಳಿ. ಅಲ್ಲಿಂದ ವಾಪಸ್ಸು ಉಡುಪಿಗೆ ಬಂದ ಆಚಾರ್ಯರು ಬ್ರಹ್ಮಸೂತ್ರಗಳಿಗೆ ಭಾಷ್ಯ ರಚನೆ ಮಾಡಿದ್ರು. ಆಚಾರ್ಯರು ಯಾವ ಗ್ರಂಥವನ್ನು ತಾನು ಕೈಯಿಂದ ಬರೆದವರಲ್ಲ. ಅರ್ಥ ಮಾಡ್ಕೊಳ್ಳಿ ಇದನ್ನ. ಅವರು ಹೇಳುತ್ತಾ ಹೋಗಬೇಕು, ಶಿಷ್ಯರು ಬರೆದಿರ್ತಾ ಹೋಗಬೇಕು. ಅವರು ಡಿಕ್ಟೇಟ್ ಮಾಡಬೇಕು, ಶಿಷ್ಯರು ಬರೆದಿರಬೇಕು. ಪ್ರವಚನದಂತೆಯೇ ಗ್ರಂಥ ರಚನೆಯೂ ಆಗಿದೆ. ಅವ್ರು ಹೇಳ್ತಾ ಇದ್ರು ಪಾಠ ಮಾಡುವಾಗ, ಅಲ್ಲಿ ಶಿಷ್ಯರು ಬರ್ಕೋತಾ ಇದ್ರು, ಅದನ್ನ ನಿರರ್ಗಳವಾಗಿ ಹೇಳ್ತಾ ಇರೋವಂಥದ್ದಾಗ ಆಚಾರ್ಯರು ಅನ್ನುತ್ತಾ ಹೋದಂತೆ ಸತ್ಯತೀರ್ಥರೆಂಬ ಯತಿಗಳು ಭಾಷ್ಯವನ್ನು ತಾಡವಾಲೆಗಳಲ್ಲಿ ಲಿಪಿಬದ್ಧವಾಗಿ ಬರಿತಾ ಹೋದ್ರು. ಇಷ್ಟರಲ್ಲೇ ಆಚಾರ್ಯರ ಪ್ರಭಾವ ದೇಶದಾದ್ಯಂತ ವ್ಯಾಪಿಸಿತ್ತು. ಆ ತನಕ ಕಂಡು ಕೇಳಿ ಅರಿಯದ ಈ ಪ್ರತಿಭೆ ದೇಶದ ವಿದ್ವಾಂಸರೆಲ್ಲ ನಿಬ್ಬೆರಗಾಗಿ ಹೋಗಿದ್ರು. ಶಿಷ್ಯರ ತಂಡ ಬೆಳೆಯುತ್ತಾ ನಡೆಯಿತು. ಕೆಲವರು ವಿರಕ್ತರು, ಅವರಿಂದ ದೀಕ್ಷೆ ಪಡೆದು ಸನ್ಯಾಸಿಗಳು ಕೂಡ ಆಗೋದ್ರು. ಹೀಗಿರುವಾಗ ಒಮ್ಮೆ ಆಚಾರ್ಯರು ಬದರಿಯಿಂದ ಮರಳುವ ದಾರಿಯಲ್ಲಿ ಗೋದಾವರಿ ನದಿ ತೀರದಲ್ಲಿ ಒಂದು ಕ್ಷೇತ್ರ ತಂಗಿದ್ರು. ಅಲ್ಲಿ ಪ್ರಕಾಂಡ ಪಂಡಿತರಾದ ಶೋಭನ ಭಟ್ಟ ಅನ್ನುವಂಥವರು ಆಚಾರ್ಯರನ್ನು ಭೇಟಿಯಾದರು. ಭಟ್ಟರು ಆ ಪರಿಸರದಲ್ಲೇ ಸಾಟಿ ಇಲ್ಲದ ಪಂಡಿತ ಅಂತ ಹೆಸರಾದಂಥವರಾಗಿದ್ದರು. ಆಗ ಈ ಭೇಟಿ ಅವರ ಬದುಕಿನ ಗತಿಯನ್ನೇ ಬದಲಾಯಿಸಿಬಿಡ್ತು. ಆಚಾರ್ಯರ ಅಸಾಧಾರಣ ವ್ಯಕ್ತಿತ್ವವನ್ನು ಕಂಡ ಅದ್ಭುತ ಪ್ರವಚನವನ್ನು ಕೇಳಿ ಪ್ರಭಾವಿತರಾದವರು ಅವರು ಆಚಾರ್ಯರ ಶಿಷ್ಯರಾಗಿ ಅವರ ಜೊತೆಗೆ ನಡೆದೇ ಬಿಟ್ಟರು, ಜೋಳಿಗೆ ಹಾಕ್ಕೊಂಡು. ದಿಗ್ವಿಜಯವಾದ ನಾನಾ ದೇಶದ ಶಿಷ್ಯ ಸಂಪತ್ತಿನೊಡನೆ ಮರಳಿ ಬಂದ ಆಚಾರ್ಯ ಮಧ್ವರನ್ನು ಕಂಡ ಅಚ್ಯುತ ಪ್ರಜ್ಞರಿಗೆ ಆನಂದವೇ ಆನಂದ. ಇಂಥ ಶಿಷ್ಯ ಸಿಕ್ಕಿದ್ರೆ ಆನಂದ ಅಲ್ದಿರ ಮತ್ತೇನಾಗಕ್ಕೆ ಸಾಧ್ಯ? ಆಚಾರ್ಯರ ತತ್ವವಾದದ ಬಗೆಗೆ ಸಂಶಯದಿಂದಲೇ ಕಾಣುತ್ತಿದ್ದ ಅವರು ಯಾರು? ಅವರ ಗುರುಗಳು ಅಚ್ಯುತ ಪ್ರಜ್ಞರು. ಅವರ ಶಿಷ್ಯ ಹೇಳಿದ ತತ್ವವಾದವನ್ನೇ ಅವರು ಸ್ವಲ್ಪ ಅನುಮಾನದಿಂದ ಕಾಣ್ತಾ ಇದ್ದವರು. ಈಗ ಈ ಒಂದು ಬೆಳವಣಿಗೆಗಳನ್ನ ಎಲ್ಲರೂ ಇವರ ಹಿಂಬಾಲಿಕೆಯನ್ನ ಮಾಡ್ತಿರೋದನ್ನ ನೋಡಿ ಪೂರ್ಣ ಮನಸ್ಸಿನಿಂದ ಆಚಾರ್ಯರ ಸಿದ್ಧಾಂತವನ್ನು ಅನುಯಾಯಿಗಳಾದರು. ನೋಡಿ,
ಶಿಷ್ಯರು ಗುರುಗಳು ಹೇಳ್ಕೊಟ್ಟಿದ್ದನ್ನು ನೋಡಿಕೊಂಡು ಅವರ ಅನುಯಾಯಿಗಳಾಗ್ತಾರೆ. ಇಲ್ಲಿ ರಿವರ್ಸು, ಶಿಷ್ಯನ ತತ್ವವಾದವನ್ನು ಕೇಳಿ ತಲೆದೂಗಿ ಗುರುಗಳು ಅವರ ಸಿದ್ಧಾಂತದ ಅನುಯಾಯಿಗಳಾಗೋದ್ರು. ಅವರು ಮೊದಲು ಶಂಕರೈಟ್ಸ್ ಆಗಿದ್ರು. ಅವರು ಅದ್ವೈತವನ್ನೇ ಅವರು ಪಾಲಿಸ್ತಾ ಇದ್ದಂಥವ್ರು, ಬೋಧನೆ ಮಾಡ್ತಾ ಇದ್ದಂಥವ್ರು. ಅವರು ಆಚಾರ್ಯರ ಸಿದ್ಧಾಂತವನ್ನು ಅಳವಡಿಸ್ಕೊಳ್ಳಿಕ್ಕೆ ಶುರು ಮಾಡಿದ್ರು. ಇನ್ನೆಂಥ ಪ್ರಭಾವ ಇರಬೇಕು ಆಚಾರ್ಯರದ್ದು ನೋಡಿ. ಮುಂದೆ ಏನಾಗುತ್ತೆ ಅಂದರೆ ಕೃಷ್ಣ ಪ್ರತಿಷ್ಠೆ ಆಗುತ್ತೆ, ಮತ್ತೆ ಅಲ್ಲಿಂದ ಮರಳಿ ಬದರಿಗೆ ಹೋಗ್ತಾರೆ. ಅದು ಹೇಗೆ ಅನ್ನೋದನ್ನು ನೋಡೋಣ. ಮತ್ತೆ ಕೆಲವು ಕಾಲ ಏನಾಯಿತು ಅಂದರೆ ಉಡುಪಿಯ ಪರಿಸರದಲ್ಲೇ ಇದ್ದ ಆಚಾರ್ಯರು 10 ಉಪನಿಷತ್ತುಗಳಿಗೂ ಭಾಷ್ಯ ರಚಿಸಿದರು. ಉಪನಿಷತ್ ಪ್ರಸ್ಥಾನ ಅಂಥೇಳಿ ಋಗ್ವೇದದ, ಮತ್ತೆ ಅದಾದ ಮೇಲೆ ಋಗ್ವೇದದ 40 ಸೂಕ್ತಗಳಿಗೆ ಭಾಷ್ಯವನ್ನು ರಚನೆ ಮಾಡಿದ್ರು. ವೇದದ ಆಧ್ಯಾತ್ಮಿಕ ಮುಖವನ್ನು ತೆರೆದು ತೋರಿಸಿದ್ರು. ವೇದಕ್ಕೆ ನೋಡಿ, ಶಂಕರರು ಹೇಳಿದ್ರು ವೇದಕ್ಕೆ ಆಧ್ಯಾತ್ಮಿಕ ಮುಖವಿಲ್ಲ ಅಂಥೇಳಿ. ವೇದಕ್ಕೆ ಆಧ್ಯಾತ್ಮದ ಮುಖ ಉಂಟು ಅಂತ ತೋರಿದಂಥ ಏಕೈಕ ವ್ಯಕ್ತಿ ಆಚಾರ್ಯ ಮಧ್ವರು. ಪುರಾಣಗಳ ಮರ್ಮವನ್ನು ತಿಳಿಸುವ ಭಾಗವತ ತಾತ್ಪರ್ಯವನ್ನು ರಚಿಸಿದರು. ಆಗ್ಲೇನೆ 10 ಹಲವು ಸಂದರ್ಭಗಳಲ್ಲಿ ಆಯಾ ಸಂದರ್ಭಕ್ಕೆ ಉಚಿತವಾಗಿ ಅನೇಕ ಸಣ್ಣ ಪುಟ್ಟ ಗ್ರಂಥಗಳನ್ನು ರಚಿಸಿದರು. ಶಿಷ್ಯರ ಜೊತೆ ಪ್ರಯಾಣ ಕಾಲದಲ್ಲಿ ಹಾಡಲು ಅನುಕೂಲವಾಗುವಂತೆ ಅನೇಕ ಹಾಡುಗಬ್ಬಗಳನ್ನು ರಚಿಸಿದರು. ಅದರಲ್ಲಿ 12 ಸ್ತೋತ್ರವೂ ಒಂದು. ಇದೇ ಅವಧಿಯಲ್ಲಿ ಉಡುಪಿಯ ತೀರದ ಪಶ್ಚಿಮ ಸಮುದ್ರದಲ್ಲಿ ದೊರಕಿದ ಕೃಷ್ಣ ಪ್ರತಿಮೆಯನ್ನ ಆಚಾರ್ಯರು ಉಡುಪಿಯಲ್ಲಿ ತಂದು ತಮ್ಮ ಮಠದಲ್ಲಿ ಪ್ರತಿಷ್ಠಾಪನೆ ಮಾಡಿದರು. ಇದೊಂದು ಕಥೆ ಇದೆ. ಉಡುಪಿಯಲ್ಲಿ ಶ್ರೀಕೃಷ್ಣನ ಪ್ರತಿಷ್ಠೆಯ ಬಗ್ಗೆ ಬಹಳಷ್ಟು ದಂತಕಥೆಗಳಿದೆ. ಅದರಲ್ಲೂ ಒಂದು ಪ್ರಚಲಿತವಾದದ್ದು ಏನಪ್ಪಾ ಅಂದರೆ, ಆಚಾರ್ಯರು ಕೂತಿದ್ರು ಆ ನದಿ ತೀರದಲ್ಲಿ, ಸಮುದ್ರ ತೀರದಲ್ಲಿ. ಆಗ ಒಂದು ಹಡಗು ಮುಳುಗೋಗೋ ಸ್ಥಿತಿಯಲ್ಲಿತ್ತು, ಬಿರುಗಾಳಿಗೆ ಸಿಲುಕಿ. ಆಗ ಆಚಾರ್ಯರು ತಮ್ಮ ಕಾವಿ ಶಾಟಿಯಿಂದ ಬೀಸಿ ಆ ಒಂದು ಬಿರುಗಾಳಿಯನ್ನು ನಿಲ್ಲಿಸಿ ಆ ದೋಣಿಯನ್ನು ದಡಕ್ಕೆ ಹಾಯಿಸಿದಾಗ ಅಲ್ಲಿರೋ ಆ ದಡದ ಆ ಒಂದು ದೋಣಿಯ ಮಾಲೀಕ, ನಿಮಗೇನು ಬೇಕು ಅಂದಾಗ, ನನಗೇನು ಬೇಡ, ಇಲ್ಲಿರೋಂಥ ಗೋಪಿಚಂದನ ಮುದ್ದೆಯನ್ನು ಕೊಡು ಸಾಕು ಅಂದರು. ಅದರಲ್ಲಿ ಕೃಷ್ಣನ ಪ್ರತಿಮೆ ಇತ್ತು. ಅದನ್ನು ತಂದು ಕೃಷ್ಣ ಮಠದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು ಅನ್ನೋದು ಬಹಳ ಒಂದು ಪ್ರಚಲಿತವಾದ ಕಥೆ ಇದು. ಆದರೆ ಇದು ಹೀಗಾಗಲಿಲ್ಲ. ಕಡಲ ತೀರದಲ್ಲಿ ಧ್ಯಾನಸ್ಥರಾದ ಆಚಾರ್ಯರಿಗೆ ಇದು ತಿಳಿತು ಅಂತೆಲ್ಲ ಹೇಳಿದ್ನಲ್ಲ, ಅದು ತಪ್ಪದು. ಅದೇನಾಯಿತು ಅಂತಂದರೆ, ಇಲ್ಲಿ ಪಲಿಮಾರ ಮಠದ ಒಬ್ಬ ಮೂಲ ಯತಿಗಳು ಆಚಾರ್ಯರ ಕೇವಲ 50 ವರ್ಷಗಳಾದ ಮೇಲೆ ಬಂದಂಥವ್ರು ರಘುವರ್ಯ ತೀರ್ಥರು ಅನ್ನೋಂಥವ್ರು ಇದಕ್ಕೂ ಹನುಮಧ್ವ ವಿಜಯದ ಟೀಕೆ ಬರೆದಿದ್ದಾರೆ ಇದಕ್ಕೆ. ಅದರಲ್ಲಿ ಏನು ಹೇಳ್ತಾರೆ ಅಂತಂದ್ರೆ, ದ್ವಾರಕಾಯಾಮ್ ರುಗ್ಮಿಣೀನ ವಾಕ್ಯ ಪ್ರದೇಶೆ ಗೋಪೀಚಂದನ ಮಧ್ಯೆ ಲಗ್ನಾಂ ಗೋಪೀಚಂದನ ಬುದ್ಧ್ಯಾಯ ಸಂಯಾತ್ರಿಕೈ ರಾನಿತೈಂ ರೂಪಪೀಠಸ್ಯ ಸಮೀಪೆ ಪ್ಲವಭಿನ್ನೇ ಜಲದೌ ಮಗ್ನ ಶ್ರೀಕೃಷ್ಣ ಪ್ರತಿಮಾ ಮಾನೀಯ ಮಠೆ ಪ್ರತಿಷ್ಠಾಪಯಾಮಾಸ ಅಂತ ಹೇಳಿದ್ರು. ಅಂದರೆ ಇದರ ಪ್ರಕಾರ ದ್ವಾರಕೆಯಿಂದ ಶ್ರೀಕೃಷ್ಣನ ವಿಗ್ರಹವನ್ನು ಹೊತ್ತು ತಂದ ಹಡಗು ಉಡುಪಿಯ ಬಳಿ ಕಡಲಲ್ಲಿ ಮುಳುಗಿ ಹೋಗಿತ್ತು. ಆಲ್ರೆಡಿ ಮುಳುಗೋ ಥರ ಇರಲಿಲ್ಲ, ಅಲ್ಲಿದ್ದವರೆಲ್ಲ ಹೋಗಿದ್ರು, ಆಲ್ರೆಡಿ ಮುಳುಗೋಗಿತ್ತು. ಅದರಿಂದ ಆಚಾರ್ಯರು ಅದನ್ನು ಕಡಲಿನಿಂದ ಅವರ ದಿವ್ಯ ದೃಷ್ಟಿಗೆ ಅದು ಗೋಚರವಾಗಿ ಆಚಾರ್ಯರು ಅದನ್ನು ಕಡಲಿನಿಂದ ಎತ್ತಿ ತಂದು ಆ ಗೋಪಿಚಂದನ ಮುದ್ದೆಯನ್ನ ಅದನ್ನು ಬಿಡಿಸಿ ನೋಡಿ ಅದರಲ್ಲಿ ಇದ್ದಂತಹ ಕೃಷ್ಣ ಪ್ರತಿಮೆಯನ್ನ ಉಡುಪಿಯಲ್ಲಿ ಸ್ಥಾಪಿಸಿದರು. ಇದು ಪ್ರಾಚೀನವಾದ ಮತ್ತು ಹೆಚ್ಚು ಪ್ರಾಮಾಣಿಕವಾದ ಐತಿಹ್ಯ. ಕೃಷ್ಣನ ಪೂಜರಾದ ಸಂಪ್ರದಾಯಜ್ಞ ಯತಿಗಳೇ ಬರೆದಿಟ್ಟ ಕಥೆಯಾದ್ರಿಂದ ಇದನ್ನ ಅಧಿಕೃತ ದಾಖಲೆ ಎಂದು ಒಪ್ಪಬಹುದು. ಇದನ್ನ ಈಗ ಬಳಕೆಯಲ್ಲಿರುವ ಬಿರುಗಾಳಿಯ ಕತೆ ಸುಳ್ಳಿನ ಕತೆ, ಕನಕದಾಸರಿಗೆ ಕೃಷ್ಣ ತಿರುಗಿದಂಥ ಕಥೆ ಅದು. ಆ ಥರನೇ ಇದೂನುವೆ ಸ್ಥಳ ಪುರಾಣಿಕರು ಕಾಲ್ಪನಿಸಲಾದಂತಹ ಕಥೆ ಇದು. ಅದರಿಂದ ಈ ತರಹದ ಕಾವಿ ಶಾಟಿ ಬೀಸಿದ್ರು, ಅವರ ಒಂದು ಮಿರಾಕಲ್ನಿಂದ ದೋಣಿ ಉಳಿತು. ಹೀಗೆ ಮಿರಾಕಲ್ಸ್ನ ಹೇಳಿ ಆಚಾರ್ಯರನ್ನ ಯಾರು ದೊಡ್ಡದು ಮಾಡೋದು ಬೇಡ. ಆಚಾರ್ಯರು ಹಾಗೇ ದೊಡ್ಡವರು. ಅವರ ದಿವ್ಯ ದೃಷ್ಟಿಗೆ ಇದು ಗೋಚರವಾಗಿ ಈ ಗೋಪಿಚಂದನನ ಮುದ್ದೆ ಮುಳುಗೋಗಿದ್ದನ್ನು ಎತ್ತಿ ತಂದು ಒಡೆದು ಅದರೊಳಗಿದ್ದ ಕೃಷ್ಣನನ್ನು ಪ್ರತಿಷ್ಠಾಪನೆ ಮಾಡಿದ್ರು ಅಂತ ಇಲ್ಲಿ ಕ್ಲೀನಾಗಿ ಅವರದ್ದೇ ಒಂದು ಸುಮಾರಷ್ಟು ವರ್ಷಗಳಾದ ನಂತರ ಬಂದ ಶಿಷ್ಯರು ಕೃಷ್ಣನನ್ನು ಪೂಜೆ ಮಾಡ್ತಿದ್ದಂಥವರು ರಘುವರ್ಯ ತೀರ್ಥರು ಬರೆದ ವ್ಯಾಖ್ಯಾನದಲ್ಲಿದೆ ಇದು. ಈಗ ಇಲ್ಲಿ ಏನಾಯ್ತಪ್ಪ ಅಂದರೆ ಕೃಷ್ಣನ ಪ್ರತಿಮೆ ಆಗಿದೆ, ಪ್ರತಿಷ್ಠೆ ಆಗಿದೆ ಇಲ್ಲಿ. ಇನ್ನು ಮುಂದೆ ಏನಾಗುತ್ತೆ ಅಂದರೆ, ತಮ್ಮ ರಾಜ್ಯದಲ್ಲಿರುವಂತೆ ಇಲ್ಲಿ ಒಬ್ಬ ಹಿಂದೂ ಸನ್ಯಾಸಿ ಹೀಗೆ ಇದಾದ ಮೇಲೆ ಗಂಗಾ ನದಿಯನ್ನು ದಾಟುವ ಪ್ರಸಂಗ ಬರುತ್ತೆ. ಅಲ್ಲಿ ನದಿಯ ಆಚೆ ದಂಡೆ ಮುಸ್ಲಿಂ ಆಡಳಿತಕ್ಕೆ ಸೇರಿತ್ತು. ಆವಾಗ ಆ ಕಡೆಯಿಂದ ಮುಸ್ಲಿಂ ಸೈನಿಕರು ತಡೆದರು. ನಿರ್ಭಯವಾಗಿ ನದಿಯನ್ನು ದಾಟಿದ ಆಚಾರ್ಯರು ತಡೆದರೂ ಕೂಡ ಆಚೆಯ ದಡ ಸೇರಿದರು. ಸನ್ಯಾಸಿಯೊಬ್ಬನ ಸಾಹಸಕ್ಕೆ ಅಚ್ಚರಿಗೊಂಡ ಮುಸ್ಲಿಂ ದೊರೆ, ಅವನು ಯಾರಪ್ಪ ಅಂದರೆ ಯಾರಿರಬಹುದು ಅಂತ ಸ್ಪಷ್ಟವಾಗಿಲ್ಲ, ಇಲ್ಲಿ ಎಲ್ಲೂ ವಿಚಾರ ಇಲ್ಲ, ಅದ್ರದ್ದು ಉಲ್ಲೇಖ ಇಲ್ಲ. ಆಗ ಬಲ್ಬನ್ ಇರಬಹುದು ಅನ್ನೋದು ಒಂದು ಊಹೆ ಅಷ್ಟೇನವೆ. ಆದರೆ ಆಚಾರ್ಯರ ಅಪರ
ವಯಸ್ಸಿನಲ್ಲಿ ಆ ಪರದ ವಯಸ್ಸಿನಲ್ಲಿ ನಡೆದ ಈ ಘಟನೆ ಕಾಲವನ್ನು ಗಮನಿಸಿದ್ರೆ ಇದು ಜಲಾಲುದ್ದೀನ್ ಖಲ್ಕಿ ಇರಬಹುದು ಅನ್ನೋದು ಮೇಜರ್ ಆದಂಥ ಇನ್ನೊಂದು ಊಹೆ ಇದು. ಅದರಿಂದ ಅವನು ಆಚಾರ್ಯರ ಧೈರ್ಯವನ್ನು ಮೆಚ್ಚಿ ನೀವು ಹೇಗೆ ಇಲ್ಲಿಗೆ ಬಂದರೆ ಇಷ್ಟು ಭಯ ಇದ್ರೂ ನಮ್ಮ ಕಡೆಗೆ ಬರೋದಕ್ಕೆ ಅಂತ ಕೇಳಿದ್ರೆ ಆಚಾರ್ಯರು ಉತ್ತರ ಕೊಡ್ತಾರೆ, ಜಗತ್ತನ್ನು ಬೆಳಗುವವನು ಆ ತಂದೆಯನ್ನು ನಾನು ಪೂಜಿಸುತ್ತೇನೆ, ನೀನು ಅವನನ್ನೇ ಪೂಜಿಸುವಂಥವನು, ನಾವೆಲ್ಲ ಒಬ್ಬ ದೇವನ ಮಕ್ಕಳಲ್ವೇ, ಮತ್ತೆ ನಿನಗೋಸ್ಕರ ನಾನು ಯಾಕೆ ಹೆದರಬೇಕು, ನಿನಗಾಗ್ಲಿ ನಿನ್ನ ಸೈನ್ಯಕ್ಕಾಗ್ಲಿ ಅಂತ ಕೇಳ್ತಾರೆ. ಹೀಗೆ ಒಬ್ಬ ಹಿಂದೂ ಸನ್ಯಾಸಿಯ ಬಾಯಿಂದ ಮೊದಲ ಬಾರಿಗೆ ಬಂದ ಇಂಥ ಮಾತುಗಳನ್ನು ಕೇಳಿ ಆ ಮುಸ್ಲಿಂ ದೊರೆ ಬೆರಗಾಗಿ ಹೋಗ್ತಾನೆ. ಈ ಅಪೂರ್ವ ಸನ್ಯಾಸಿಯ ಬಗೆಗೆ ಗೌರವ ಮೂಡಿ ಅವನು ಏನು ಮಾಡ್ತಾನೆ ಅಂದರೆ ಆಚಾರ್ಯರಿಗೆ ಬೇಕಾದಷ್ಟು ಜಾಗೀರು ದತ್ತವನ್ನು ಕೊಡೋದಾಗಿ ಹೇಳಿ ತನ್ನ ರಾಜ್ಯದಲ್ಲೇ ಇರುವಂತೆ ಕೇಳ್ಕೊಳ್ತಾನೆ. ಆಗ ವಿಸ್ಮೃತರಾದ ಆಚಾರ್ಯರು ಈ ಕೊಡುಗೆಯನ್ನು ನಿರಾಕರಿಸಿ ದಂಡಪಾಣಿಗಳಾಗಿ ಬದರಿಯತ್ತ ನಡೆದೇ ಬಿಡ್ತಾರೆ. ಹಿಮಾಲಯದ ದುರ್ಗಮ ದಾರಿಯಲ್ಲಿ ಕಳ್ಳರ ಪಡೆ ಅಡ್ಡಗಟ್ಟಿದಾಗ ತಮ್ಮ ಶಿಷ್ಯರಾದಂಥ ಉಪೇಂದ್ರ ತೀರ್ಥರನ್ನು ಅವರ ಜೊತೆ ಹೋರಾಡಿ ಕಳ್ಳನನ್ನು ಸದೆಗುಡಿಸ್ತಾರೆ. ಬುದ್ಧಿಬಲ ಆದಂತೆಯೇ ಕೂಡ ದೇಹಬಲವೂ ಇಂಪಾರ್ಟೆಂಟ್ ಅಂತ ಹೇಳಿ ಆಚಾರ್ಯರು ತಮ್ಮ ಶಿಷ್ಯರಿಗೆ ಯೋಗ ಮತ್ತು ಕುಸ್ತಿ ಮತ್ತು ಈಜುವುದು ಇವನ್ನೆಲ್ಲವನ್ನೂ ಕಳಿಸಿರ್ತಾರೆ. ದುರ್ಬಲವಾದ ದೇಹದಲ್ಲಿ ಬಲಿಷ್ಠವಾದ ಬುದ್ಧಿ ಇರುವುದು ಸಾಧ್ಯವಿಲ್ಲ ಅನ್ನೋದು ಆಚಾರ್ಯರ ಸಿದ್ಧಾಂತ. ಹೀಗಾಗಿ ಆಚಾರ್ಯರು ತಮ್ಮ ಎಲ್ಲ ಶಿಷ್ಯರಿಗೂ ವೇದಾಂತ ಸಾಧನೆಯ ಜೊತೆಯಲ್ಲಿ ಅಂಗ ಸಾಧನೆಯಲ್ಲೂ ಪರಿಣಿತವನ್ನಾಗಿ ಮಾಡಿರ್ತಾರೆ. ಸ್ವತಃ ವಜ್ರಾಂಗ ದೃಢಕಾಯರಾದಂಥ ಪಡೆದಿದ್ದ ಆಚಾರ್ಯರು ದೇಹಬಲವೇ ಈ ಕಾಲದ ಜನಕ್ಕೆ ಒಂದು ಪವಾಡವಾಗಿ ಹೋಗ್ಬಿಡುತ್ತೆ. ಸನ್ಯಾಸಿಗೆ ಇಂಥ ಶಕ್ತಿ ಇರೋಣ ಅಂದ್ರೆ ಏನರ್ಥ ಅಂತ. ಕಳಸದ ಸಮೀಪ ಒಂದು ಭದ್ರಾ ನದಿಯಲ್ಲಿ ಆಚಾರ್ಯರು ಎತ್ತಿಟ್ಟ ಒಂದು ಹೆಬ್ಬಂಡೆ ಕಲ್ಲು ಆಚಾರ್ಯರ ಭೀಮಬಲಕ್ಕೆ ಈಗಲೂ ಸಾಕ್ಷಿಯಾಗಿ ಉಳಿದಿದೆ. ಆ ಬಂಡೆಯ ಮೇಲೆ ಈಗಲೂ ಕೂಡ ಶಾಸನ ವಾಕ್ಯವಾಗಿ ಈ ಮಾತು ದೃಢಪಡಿಸುತ್ತೆ. ಏನು ಬರೆದಿದೆ ಅದ್ರ ಮೇಲೆ ಅಂದರೆ, ಬಂಡೆಯ ಮೇಲುಗಡೆ ದಂಡಪಾಣಿಯಾದ ಆಚಾರ್ಯರ ಸುಂದರ ಮೂರ್ತಿಯನ್ನು ಕೆತ್ತಿ ಅದರ ಕೆಳಗೆ ಏನು ಬರೆದಿದೆ ಅಂದರೆ, ಶ್ರೀ ಮಧ್ವಾಚಾರ್ಯೈ ಏಕಹಸ್ತ ಅನೀಯ ಸ್ಥಾಪಿತಾ ಶಿಲಾ ಅಂತ ಹೇಳುತ್ತೆ. ಅಂದರೆ ಅಂಥ ದೊಡ್ಡ ಬಂಡೆಯನ್ನು ಒಂದೇ ಕೈನಲ್ಲಿ ಎತ್ತಿಂಟವರು ಅಂಥವ್ರು ಆಚಾರ್ಯರು ಅಂತ. ಅದಾದ ಮೇಲೆ ಮತ್ತೆ ಬದರಿಯಲ್ಲಿ ನಾರಾಯಣ ದರ್ಶನವಾಗುತ್ತೆ, ವ್ಯಾಸ ದರ್ಶನವಾಗುತ್ತೆ. ಮರಳಿ ಬಂದು ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನು ರಚನೆ ಮಾಡ್ತಾರೆ. ಈಗ ನಾನು ಒಂದೊಂದೇ ಯಾವಾಗ ರಚನೆ ಆಯಿತು ಅಂತ ಹೇಳ್ತಾ ಇದ್ದೀನಿ. ಮುಂದೆ ಇವರ ಲೈಫಿನ ಬಗ್ಗೆ ಎಲ್ಲವನ್ನು ಹೇಳಿದ ಮೇಲೆ ಅವರ ವರ್ಕ್ಸ್ ಬಗ್ಗೆ ಡೀಟೇಲ್ ಆಗಿ ಅವರ ಒಂದೊಂದು ರಚನೆಗಳ ಬಗ್ಗೆನೂ ಮಾತನಾಡೋದಿದೆ. ಅದನ್ನು ನೋಡೋಣ ಆಮೇಲಿಂದ. ಮತ್ತೆ ಅವರು ಉಡುಪಿಗೆ ಬಂದ ಮೇಲೆ ನಾರಾಯಣ ದರ್ಶನ, ವ್ಯಾಸ ದರ್ಶನ ಆದ ಮೇಲೆ ಮಹಾಭಾರತ ತಾತ್ಪರ್ಯ ನಿರ್ಣಯ ರಚನೆ ಆಗುತ್ತೆ. ದಾರಿಯಲ್ಲಿ ಕಾಶಿಗೆ ಭೇಟಿ ಕೊಡ್ತಾರೆ. ಅಲ್ಲಿ ಅಮರೇಂದ್ರಪುರಿ ಎಂಬ ಹಿರಿಯ ಅದ್ವೈತ ಯತಿಯೊಡನೆ ಶಾಸ್ತ್ರದ ಚರ್ಚೆ ಆಗುತ್ತೆ. ಆಚಾರ್ಯರ ಪ್ರತಿಭೆಯನ್ನು ಮುಂದೆ ಆತ ಕಂಡು ತೆಪ್ಪಗೆ ತೆರಳಿ ಸೋತು ಒಂದು ಶಿಷ್ಯನಾಗ್ತಾನೆ. ಅವನು ಕೂಡ ಆಚಾರ್ಯರ ಪ್ರತಿಭೆ ಮುಂದೆ ಆತ ತೆಪ್ಪಗಾದ ಮೇಲೆ ಅಲ್ಲಿಂದ ಕುರುಕ್ಷೇತ್ರದ ಕಡೆಗೆ ನಡೀತಾರೆ. ಅಲ್ಲಿ ಒಂದು ವಿಚಿತ್ರವಾದ ಘಟನೆ ನಡೆಯುತ್ತೆ. ಆಚಾರ್ಯರು ಕುರುಕ್ಷೇತ್ರದ ಒಂದೆಡೆ ಮಣ್ಣನ್ನು ಅವರ ಶಿಷ್ಯರಿಗೆ ಹೇಳಿ ಅಗಿಸ್ತಾರೆ. ಅಲ್ಲಿ ಹೂತು ಹೋಗಿದ್ದ ಮಹಾಭಾರತ ಯುದ್ಧ ಕಾಲದ ಆಯುಧಗಳನ್ನು ಸ್ಪೆಷಲ್ ಆಗಿ ತಮ್ಮ ಗದೆಯನ್ನು ಎತ್ತಿ ತಮ್ಮ ಶಿಷ್ಯರಿಗೆ ತೆಗೆದು ತೋರಿಸಿ ಮತ್ತೆ ಹಾಗೆಯೇ ಭೂಗತ ಮಾಡಿಸ್ತಾರೆ. ಇದು ಅವರು ಭೀಮನ ಅವತಾರವಾಗಿದ್ದಾಗ ಮಾಡಿದ ಕಾರ್ಯ ಅಂತ ತೋರ್ಸೋಕ್ಕೋಸ್ಕರ ಮಾಡಿದಂಥದ್ದು. ಮುಂದೆ ಉಡುಪಿಗೆ ಮರಳುವ ದಾರಿಯಲ್ಲಿ ಗೋವಾಗೆ ಬರ್ತಾರೆ. ಗೋವೆಗೆ ಬಂದು ಪಶುಪೆಯಲ್ಲಿ ಸಂಗೀತವನ್ನು ಹಾಡಿ ಸಭೆಯನ್ನು ಮೈಮರೆಸ್ತಾರೆ. ದೇಹಶಕ್ತಿ, ಬುದ್ಧಿಶಕ್ತಿ ಜೊತೆಗೆ ಪೂರ್ಣ ಪ್ರಮಾಣದಲ್ಲಿ ವಿಕಾಸಗೊಂಡ ಆಚಾರ್ಯರ ಕಂಠಶ್ರೀಯೂ ಕೂಡ ಅಪೂರ್ವವಾಗಿತ್ತು. ಅವರ ಸಂಗೀತ ಪಾಂಡಿತ್ಯದ ಬಗೆಗೆ, ಅವರ ಕಂಠ ಮಾಧುರ್ಯದ ಬಗೆಗೆ ಅವರ ಸಮಕಾಲೀನರಾದ ಗ್ರಂಥಕಾರರು ಮೈಯುಬ್ಬಿ ಹೊಗಳಿದ್ದಾರೆ ಅನ್ನುವಲ್ಲಿಗೆ ಇವತ್ತಿನ ಈ ಒಂದು ಆಚಾರ್ಯ ಮಧ್ವರ ಚಿಂತನವನ್ನು ಇಲ್ಲಿ ಉಪಸಂಹಾರ ಮಾಡೋಣ. ಮತ್ತೆ ಎಲ್ಲವೂ ನಾಳೆ ಏನಾಗುತ್ತೆ ಅಂತ, ಮುಂದೆ ಏನು ಮಾಡಿದ್ರು ಆಚಾರ್ಯರು, ಹೇಗೆ ಇದ್ದರು, ಕೊನೆಯ ದಿನಗಳೇ ಆಗಿತ್ತು, ಅಲ್ಲಿಂದ ಅವರು ಬದರಿಗೆ ಹೇಗೆ ತೆರಳಿದ್ರು, ಯಾವತ್ತು ಹೋದರು ಅಂತ ಹೇಳಿ ನಾಳೆ ದಿನ ಸಿಕ್ಕಾಗಂತ ನೋಡೋಣ. ಅದಾದ ಮೇಲೆ ಅವರ ಒಂದು ವರ್ಕ್ಸ್ ಬಗ್ಗೆ, ಅವರ ಆ ಗ್ರಂಥಗಳ ಬಗ್ಗೆ ಮಾತಾಡೋಣಂತೆ. ಅಲ್ಲಿವರೆಗೂ ಇವತ್ತಿನ ಈ ಆಚಾರ್ಯ ಮಧ್ವರ ಚಿಂತನವನ್ನು ಇಲ್ಲಿಗೆ ಉಪಸಂಹಾರ ಮಾಡಿ ಅದನ್ನು ನನ್ನ ಗುರುಗಳಾದ ಬನ್ನಂಜೆ ಅವರಿಗೆ ಹಾಗೂ ಅವರ ಅಂತರ್ಯಾಮಿಯಾದ ಇದೇ ಆಚಾರ್ಯರು ಹಾಗೂ ಕೃಷ್ಣ ಪರಮಾತ್ಮನ ಪಾದಗಳಿಗೆ ಅರ್ಪಣೆಯನ್ನು ಮಾಡೋಣ. ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇ ಸಜ್ಜನ ಸುಖಿನೋ ಭವಂತು.